ಎದ್ದೇಳು ಪುಣ್ಯ, ಪುಣ್ಯ ಎದ್ದೇಳು ಪುಣ್ಯ, ಪುಣ್ಯ ಪುಣ್ಯ ಎದ್ದೇಳು ಪುಣ್ಯ, ಪುಣ್ಯ ಪುಣ್ಯ ಎದ್ದೇಳು ಪುಣ್ಯ, ಪುಣ್ಯ ಎದ್ದೇಳು ಪುಣ್ಯ, ಪುಣ್ಯ ಪುಣ್ಯ. ಮಾಲಾ ಮಾಲಾ, ಯಾರೋ 3 ಜನ ವ್ಯಕ್ತಿಗಳು ಬಂದು ನಂಗೆ ವಿಷ ಕೊಟ್ಬಿಟ್ಟು ಹೋದ್ರು. ನನಗವಾಗ ಜೀವನೇ ಹೊರಟೋಗಿತ್ತು. ಮತ್ತೆ ನಾನು ಹೇಗೆ? ಪುಣ್ಯ, ನೀನ್ ಯಾವ್ದೋ ಭ್ರಮೇಲಿರ್ಬೇಕು. ಇಲ್ಲಿ ಪ್ರಜ್ಞೆ ತಬ್ಬಿದ್ದಿದ್ದೆ ಅಷ್ಟೇ. ಇಲ್ಲ ಮಾಲಾ, ಇಲ್ಲ. ನನ್ನ ಪ್ರತಿ ಕ್ಷಣನೂ ನರಕ ಅನುಭವಿಸ್ದೆ. ಸರಿ, ನೀನ್ ಹೇಳಿದ್ದೆ ನಿಜ ಅಂತ ಅನ್ಕೊಳ್ಳೋಣ. ಈಗ ನೀನು ಹುಷಾರಾಗಿದ್ಯಾ ಅಲ್ವಾ? ಬಾ, ಅಲ್ಲೆಲ್ರೂ ನಿನ್ಗೋಸ್ಕರ ಕಾಯ್ತಿರ್ತಾರೆ. ಬಾ. ಏನ್ ಮೇಡಮ್, ದೇವ್ರಿಗೆ ಪೂಜೆ, ಮನುಷ್ಯರಿಗೆಲ್ಲ ಔಷಧಿ ಎಲ್ಲ ಕೊಟ್ಟು ಎಲ್ಲ ಪುಣ್ಯನ ನೀನೊಬ್ಳೆ ಪಡ್ಕೋಬೇಕು ಅನ್ಕೊಂಡಿದ್ಯಾ? ನಮಗೂ ಸ್ವಲ್ಪ ಪುಣ್ಯ ಉಳಿಸೋದಲ್ವಾ? ಬಂದ್ಯಾ? ಇನ್ನೂ ಸ್ವಾಮಿಗಳ ದರ್ಶನ ಆಗ್ಲಿಲ್ವಲ್ಲ ಅಂತಾನೆ ಅನ್ಕೊಳ್ತಿದ್ದ ಹಾಗೆ ಪ್ರತ್ಯಕ್ಷ ಆದ್ರು ಸ್ವಾಮಿಗಳು. ಹೇಳು, ಏನು ನಿನ್ ಸಮಸ್ಯೆ? ಬಂದು ಪೂಜೆ ಮಾಡು, ಆ ಪುಣ್ಯ ನಿನ್ಗೂನು ಬರುತ್ತೆ. ಅಂತ ಬಂಪರ್ ಆಫರ್ ಎಲ್ಲ ನನಗೇನ್ ಬೇಕಾಗಿಲ್ಲ. ಆರತಿ ಸಾಕು. ಆರತಿ ತಗೊಂಡು ಮಮ್ಮ ಅಂದ್ಬಿಡ್ತೀನಿ. ಪೂಜೆ ನಿಂದು, ಫಲ ನಂದು. ಸರಿ, ಬಾ. ಅಯ್ಯೋ, ಅಲ್ಲಾಡ್ಬೇಡ, ಒಂದ್ ಕಡೆ ಇರು. ಅಲ್ಲಾಡ್ಬೇಡ, ಇಲ್ಲಾಂದ್ರೆ ಕೆಳಗ್ ಬಿದ್ದು ಹೋಗುತ್ತೆ. ಸರಿ. ನಿನ್ ಜನ್ಮ ಸಾರ್ಥಕ ಆಯ್ತು, ಹೋಗು. ಈ ಅನಿರುದ್ಧಿಗೆ, ಧನಂಜಯ್ ವರ್ಮಾ ಅರವಿಂದ್ ಅಮ್ಮನ್ ಮುದ್ದು ಮಗನಿಗೆ ಕುಂಕುಮ ಇಡೋ ಅವಕಾಶ ಎಷ್ಟೋ ಜನ್ಮ ಎತ್ತಿ ಯಾವ ಪುಣ್ಯ ಪಡ್ಕೊಂಡ್ರು ಸಿಗೋದಿಲ್ಲ. ಸಾಕು, ನಿಲ್ಲಿಸ್ತ್ಯಾ? ಬೆಳಗ್ಗೆ ಎದ್ದು ತುಳಸಿ ಪೂಜೆ ಮಾಡಿದ್ಮೇಲೆ ಆರತಿ ತಗೊಂಡ್ರೆ ಎಷ್ಟೋ ಪುಣ್ಯ ಬರುತ್ತೆ. ಹೋಗಿ ಹಬ್ಬ ಮಾಡ್ಕೊ. ಪುಣ್ಯ ಮಾತ್ರ ಸಿಕ್ಕಿದ್ರೆ ಸಾಕಾಗಲ್ಲ, ನನ್ ಕೋರಿಕೆ ಕೂಡ ಈಡೇರ್ಬೇಕು. ಆವಾಗ ಹೋಗಿ ಮಾಡ್ಕೋತೀನಿ ಹಬ್ಬನ. ಓಹೋ, ಅಷ್ಟು ದೊಡ್ಡ ಬೇಡಿಕೆ ಏನಿದೆ ಸ್ವಾಮಿ? ನಮ್ಮ ಮದ್ವೆ. ಅಯ್ಯೋ ದೇವ್ರೇ, ನೀನೊಬ್ಬ ಸಾಕು ನನ್ ಪ್ರಾಣ ತೆಗಿಯಕ್ಕೆ. ಏನೇ ಕೇಳಿದ್ರು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಪ್ರೀತಿ ಮದ್ವೆ ಅಂತ ಮತ್ತೆ ಅಲ್ಲೇ ಬರ್ತೀಯ. ಅಲ್ಲ, ನಿಂಗ್ ಬೇರೆ ಕೆಲ್ಸನೇ ಇಲ್ವಾ? ನಿನ್ನ ಪ್ರೀತಿ ಮಾಡೋದೇ ನನ್ ಕೆಲ್ಸ. ಕರ್ಮ ಕರ್ಮ ಕರ್ಮ, ಬೆಳಗ್ಗೆನೆ ಶುರು ಮಾಡ್ಬಿಡ್ತಾನೆ. ಹೋಗು. ಏ ಪುಣ್ಯ, ನಿಂತ್ಕೋ. ನಿನಗ್ ಮಾಡ್ತೀನಿರು. ಬಾರೆ ಬಾ, ಯಮ್ಮ ನಿನಗೆ ಹಾಯ್ ಹೇಳೋದಕ್ಕೆ ರೆಡಿ ಆಗಿದ್ದಾನೆ.
ನೋಡಿದೆಯಾ ಪುಣ್ಯ, ನಾನು ಮದುವೆ ಅಂತ ಹೇಳಿದ ತಕ್ಷಣ ದೇವ್ರು ನಮಗೆ ಹೂ ಹಾಕಿ ಅರಿಶಿಣ ಕುಂಕುಮ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ. ಎದ್ದೇಳೋ ಆಲೋಚನೆ ಏನಾದ್ರೂ ಇದೆಯಾ? ಇಲ್ಲ ಜೀವನ ಪೂರ್ತಿ ನೀವಿಬ್ರು ಹೀಗೆ ಇರ್ತೀರಾ, ಅಮರ ಪ್ರೇಮಿಗಳ ಥರ? ಪರ್ಣಿಕಾ, ಅದು ನಾನ್ ಜಾರ್ ಬೀಳ್ತಿದ್ದೆ ಅಂತ ಅನಿರುದ್ಧ್ ಹಿಡ್ಕೊಂಡ ಅಷ್ಟೆ. ಅದನ್ ಬಿಟ್ರೆ ನೀನ್ ಅಂದ್ಕೊಂಡ ಹಾಗೇನಿಲ್ಲ. ಆಹಾ, ಅವನು ನೀನ್ ಬೀಳುವಾಗೆಲ್ಲ ಹಿಡ್ಕೊಳ್ಳೋ ಥರ ನನ್ ಭಾವಂಗೇನಾದ್ರೂ ಮಂತ್ರ ಮಾಡಿದ್ದೇನೆ ರಾಕ್ಷಸಿ? ಪರ್ಣಿಕಾ, ಇದ್ರಲ್ಲಿ ಅವಳು ತಪ್ಪೇನಿದೆ? ಅವಳಿಗೆ ಯಾಕೆ ಬೈತಿದ್ಯಾ? ಆಹಾ, ಹೌದು ಹೌದು ಭಾವ, ಅವಳಗ್ ಬೈದೇನ್ ಲಾಭ? ಅವಳನ್ ನೋಡಿದ್ರೆ ಸಾಕು ಸಕ್ರೆ ಹಿಂದೆ ಇರುವೆ ಹೋಗೋ ಥರ ಹೋಗ್ತೆ ನೀನು. ಹೌದು, ನಾನು ಇರುವೆನೆ. ಸರಿನಾ? ಈಗ ಹೋಗಿ ನಿನ್ ಕೆಲಸ ನೀನ್ ಮಾಡ್ಕೊಡ್ರೆ ಚೆನ್ನಾಗಿರುತ್ತೆ. ಹೋಗ್ತೀನಿ ಭಾವ, ಯಾಕೆ ಹೋಗಲ್ಲ? ನನಗೂ ಒಂದಿನ ಬರುತ್ತೆ, ಆವತ್ತಿನ ದಿನ ಈ ರಾಕ್ಷಸಿ ಮೇಲೆ ನನಗಿರೋ ಕೋಪನ ತೀರಿಸ್ಕೊಳ್ದೆ ಬಿಡಲ್ಲ. ಏನ್ ಪುಣ್ಯ, ಏನಾಯ್ತು? ಅರ್ಶನ ಕುಂಕುಮ ಹೂವೆಲ್ಲ ಹೀಗ್ ಬಿದ್ದಿದೆ? ನಾನ್ ಪೂಜೆ ಮಾಡಿ ಹೋಗ್ತಿರುವಾಗ ಜಾರ್ ಬಿದ್ದೋದೆ. ಆ ಸಮಯಕ್ಕೆ ಅನಿರುದ್ಧ್ ಬಂದು ನನ್ನ ಹಿಡ್ಕೊಂಡ. ಇಲ್ ನೋಡು, ಇಬ್ರು ಮೇಲೂ ಈ ಅರ್ಶನ ಕುಂಕುಮ ಹೂವೆಲ್ಲ ಬಿತ್ತು. ಅದಕ್ ಸರಿಯಾಗಿ ಈ ಅನಿರುದ್ಧ್ ದೇವ್ರು, ಪ್ರೀತಿ, ಪ್ರೇಮ, ಆಶೀರ್ವಾದ ಅಂತ ಹುಚ್ಚಂತರ ಮಾತಾಡ್ತಾ ಇದ್ದಾನೆ. ಅನಿರುದ್ಧ್ ಹೇಳಿದ್ರಲ್ಲಿ ನಿಜ ಇಲ್ದೇ ಇರ್ಬೋದು. ಸೂರ್ಯ ಉದಯಿಸುವ ಸಮಯದಲ್ಲಿ ತುಳಸಿ ಕಟ್ಟೆ ಮುಂದೆ ನಿನ್ ಮೇಲೆ ಮುತ್ತೈದ್ರು ಅಲಂಕಾರ ಮಾಡೋ ತರ ಅರಿಶಿನ ಕುಂಕುಮ ಹೂ ಬಿದ್ದಿದೆ ಅಂದ್ರೆ ಅನಿರುದ್ಧ್ ಆಸೆನ ಆ ತುಳಸಿ ಮಾತೆ ಒಪ್ಕೊಂಡಿರೋ ಹಾಗೆ. ಏನ್ ಹೇಳ್ತಿದ್ಯಮ್ಮಲ್ಲ ನೀನು? ಹೌದು ಪುಣ್ಯ, ಭವಿಷ್ಯದಲ್ಲಿ ನೀನ್ ಅನ್ಕೊಳ್ದೆ ಇರೋ ಏನೋ ನಡೆಯೋ ಹಾಗಿದೆ. ನಿನ್ ಹೆತ್ತ ತಾಯಿ ಕಣ್ಣಲ್ಲಿ ಕಣ್ಣೀರ್ ಬರೋ ಬದಲು ಆನಂದ ಭಾಷ್ಪ ಬರೋಂತ ಸಮಯ ಬರ್ತಾ ಇದೆ. ನಿನ್ ಜೀವನದಲ್ಲಿ ಒಂದ್ ಹೊಸ ತಿರುವು ಬರ್ತಿದೆ. ಅನಿರುದ್ಧ್ ಆಸೆ ಕೂಡ ಈಡೇರತ್ತೆ ಅಂತ ನನಗನ್ನಿಸ್ತಿದೆ. ನಿನಗೆ ನಿಜವಾಗ್ಲೂ ಏನೋ ಆಗಿದೆ ಅನ್ಸತ್ತೆ ಮಾಲಾ. ಸರಿ, ನಾನು ಕಾಂತಮ್ಮನ ಮನೆಗೆ ಹೋಗಿ ಬರ್ತೀನಿ. ಏನು ಈ ವೇಷದಲ್ಲ? ಬಾ, ಸರಿ ಬಿಡು. ಹೇ ಪುಣ್ಯ, ಇವತ್ತು ನನಗಿಷ್ಟವಾಗಿರೋ ಜಾಗನ ನಿನಗೆ ತೋರಿಸ್ತೀನಿ. ನನಗೆ ಕಷ್ಟ ಬಂದ್ರು, ಬೇಜಾರಾದ್ರು, ಖುಷಿ ಆದ್ರೂ ನಾನು ಯಾವಾಗಲೂ ಅದೇ ಜಾಗಕ್ಕೆ ಹೋಗೋದು. ನಡಿ, ಅಲ್ಲಿಗೆ ಹೋಗೋಣ. ಸರಿ. ಆದ್ರೆ ಹೀಗಲ್ಲ, ಹೀಗೆ. ಏ ಅನಿರುದ್ಧ್, ಕಣ್ಯಾಕ್ ಮುಚ್ಚಿದ್ಯಾ? ಹೇಳದ್ನಲ್ವಾ ಸ್ಪೆಷಲ್ ಪ್ಲೇಸ್ ಅಂತ. ಬಾ ಹೋಗೋಣ.
ಅನಿರುದ್ಧ್, ಈ ಜಾಗ ತುಂಬಾ ಚೆನ್ನಾಗಿದೆ. ನಂಗಿಲ್ಲೇ ಇರ್ಬೇಕು ಅನ್ನಿಸ್ತಿದೆ. ಇದುವರೆಗೂ ಇಷ್ಟು ಸುಂದರವಾಗಿರೋ ಜಾಗನ ನಾನು ನೋಡೇ ಇಲ್ಲ. ಪುಣ್ಯ, ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತಾ? ಹೌದು, ತುಂಬಾ ಇಷ್ಟ ಆಯ್ತು. ಮತ್ತೆ ಆ ಮಿಂಚುಳಗಳು, ಅದು ಇಷ್ಟ ಆಯ್ತು. ಹಾಗೆ ಆ ಬೆಳಗ್ತಿರೋ ಚಂದ್ರ ಇಷ್ಟ ಆದ. ಮತ್ತೆ ಅನಿರುದ್ಧ್ ಇಷ್ಟ ಆದ. ಏನಂದೆ? ಅಯ್ಯೋ, ನಿನ್ನ ಬಂದೇ ಇರು. ಏಯ್ ಪುಣ್ಯ, ಏಯ್ ಏನು? ಏನಂದೆ? ಅಯ್ಯೋ ಏನಿಲ್ಲಪ್ಪ. ನಿಂಗೋಸ್ಕರ ಒಂದು ಚಿಕ್ಕ ಗಿಫ್ಟ್ ಇದೆ ಪುಣ್ಯ. ಗಿಫ್ಟಾ? ಏನದು? ತಗೋ ಇದ್ನ. ಅಯ್ಯೋ, ಅದಕ್ಕಿಂತ ಮುಖ್ಯವಾಗಿ ನಾನು ಹೂ ತರದ್ನೇ ಮರ್ತೋದ್ನಲ್ಲ. ನೀನ್ ಇಲ್ಲೇ ಇರು, ನಾನು ಹೋಗಿ ಹೂ ತಗೊಂಬರ್ತೀನಿ. ಏನಮ್ಮ, ಒಬ್ಳೇ ಇದೆಯಾ? ಇಲ್ಲ, ಅನಿರುದ್ಧ ಬಂದಿದ್ದಾನಮ್ಮ. ಅವನು ಹೂ ತರಕ್ ಹೋದ. ನೀನ್ ಯಾವತ್ತೂ ಇಷ್ಟು ಖುಷಿಯಾಗಿ ನೋಡಿಲ್ಲಮ್ಮ. ಯಾವ ದೇವ್ರು ಕಳ್ಸಿದಾನೋ ಏನೋ, ಆ ಹುಡ್ಗ ಯಾವಾಗ್ಲೂ ನಿನ್ ಬಗ್ಗೆನೇ ಯೋಚನೆ ಮಾಡ್ತಾನೆ. ಹೌದಮ್ಮ, ನನಗೋಸ್ಕರ ತುಂಬಾನೇ ಕಷ್ಟ ಪಡ್ತಿದ್ದಾನೆ. ನಿನಗ್ ಕಾಣಿಸೋ ಹಾಗೆ ಇಷ್ಟು ಮಾಡಿದಾನೆ, ನಿನಗ್ ಗೊತ್ತಿಲ್ದೆ ಇನ್ನೆಷ್ಟೋ ಮಾಡಿದಾನೆ. ಏನ್ ಹೇಳ್ತಿದ್ದೀರಮ್ಮ? ಹೌದಮ್ಮ, ನಮ್ಮ ಯಜಮಾನ್ರಿಗೆ ದುಡ್ಡು ಕೊಟ್ಟು ಈ ಕಾರ್ತಿಕ ದೀಪ ಪೂಜೆ ಚೆನ್ನಾಗಿ ನಡಿಬೇಕು ಅಂತ ಹೇಳಿದಾನೆ. ನಿನಗ್ ಗೊತ್ತಾದ್ರೆ ನೀನ್ ಏನನ್ಕೋತೀಯೋ ಅಂತ ನಿನಗ್ ಗೊತ್ತಾಗ್ದೆ ಇರೋ ಹಾಗೆ ಮಾಡಕ್ ಹೇಳಿದಾನೆ. ಅಂತ ಹುಡ್ಗ ನಿನಗ್ ಗಂಡನಾಗ್ ಸಿಕ್ಕಿದ್ರೆ ನಿಮ್ಮಮ್ಮ ಮಹಾದೇವಿ ಆತ್ಮಕ್ಕೆ ಶಾಂತಿ ಸಿಗತ್ತೆ. ನಿನ್ಗೋಸ್ಕರ ಅವಳು ಎಷ್ಟು ಕಷ್ಟಪಟ್ಟಿದ್ದಾಳೆ ನಾನು ನನ್ ಕಣ್ಣಾರೆ ನೋಡಿದೀನಿ. ಆ ಹುಡುಗನ್ನ ಮಾತ್ರ ಬಿಡ್ಬೇಡ ಅಮ್ಮ ನೀನು. ಹೇ ಪುಣ್ಯ, ಏನಾಯ್ತು? ಏನು ಕಳ್ತಾ ಇದೀಯಾ? ಅಷ್ಟಕ್ಕೂ ಏನಾಯ್ತು ಪುಣ್ಯ? ನನಗೋಸ್ಕರ ಎಷ್ಟೆಲ್ಲ ಮಾಡ್ತಿದ್ಯಾ ನೀರು? ಯಾಕೋ ಗೊತ್ತಿಲ್ಲ, ನಿನ್ ಖುಷಿಗೋಸ್ಕರ, ನಿನ್ ಮುಖದಲ್ಲಿ ಬರೋ ನಗುಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ಬೇಕು ಅನ್ಸುತ್ತೆ. ಮಾಡ್ತೀನಿ ಕೂಡ. ನಂಗೇನೂ ಬೇಡ, ನಿನ್ ಮುಖದಲ್ಲಿ ಈ ಥರ ಮುಗುಳ್ನಗೆ ಇದ್ರೆ ಸಾಕು. ನಾನು ಯಾವ ರಾಜ್ಯ ಬೇಕಾದ್ರೂ ಗೆಲ್ತೀನಿ. ನಿಜಾನಾ? ನಿಂಗೇನಾದ್ರೂ ಡೌಟಾ? ನಲ್ಲ ಪಿಳ್ಳ. ನಲ್ಲ ಪಿಲ್ಲ ಅಂದ್ರೆ? ನಲ್ಲ ಪಿಲ್ಲ ಅಂದ್ರೆ ಕೋತಿ ಮರಿ ಅಂತ. ಅಯ್ಯೋ ಕತ್ತೆ, ನಿನ್ನ ನಿಂತ್ಕೋ. ಇರು. ಏ
ಏ ಪುಣ್ಯ ಬೇಡ ನೋಡು. ಏನಂದೆ? ಏ ನಾನ್ ಸುಮ್ಮನೆ ತಮಾಷೆ ಹೇಳಿದೆ. ನನಗೆ ಹೇಳ್ತೀಯಾ? ಏಯ್ ಏನಂದೆ? ಪ್ಲೀಸ್ ಪುಣ್ಯ. ಏ ನಿನ್ಕೋ. ಪುಣ್ಯ, ನಲ್ಲ ಪಿಲ್ಲ ಅಂದ್ರೆ ಕೋತಿ ಮರಿ ಅಂತಲ್ಲ, ಒಳ್ಳೆ ಹುಡುಗಿ ಅಂತ. ಈ ಮನೆಗೇನೋ ಆಗಿದೆ ಸ್ವಾಮಿ. ಈ ವಂಶಕ್ಕೇನೋ ಅಪಾಯ ಇದೆ. ಅದಕ್ಕೆ ಇಂಥ ಕಷ್ಟಗಳು, ಇಂಥ ತೊಂದರೆಗಳು ಒಂದ್ರ ಮೇಲೊಂದು ಬರ್ತಾ ಇದೆ. ನಾವೀಗಲೇ ನರ್ಕ ನೋಡ್ತಾ ಇದ್ದೀವಿ ಸ್ವಾಮಿ. ಎಲ್ಲ ಅಲ್ಲೋಲ ಕಲ್ಲೋಲವಾಗಿದೆ. ಅನ್ಕೊಂಡಿರೋ ರೀತಿ ಏನು ನಡೀತಾ ಇಲ್ಲ ಗುರುಗಳೇ. ಆಸೆ ಎಲ್ಲ ನೀರು ಪಾಲಾಗ್ತಿದೆ. ನಾಗಮಣಿ ನಾಗನಿಧಿ ಪಡ್ಕೋಬೇಕು ಅನ್ನೋದು ಒಂದ್ ಕಡೆ ಆದ್ರೆ, ಹೆತ್ತ ಮಗನೇ ಕೈಗೆ ಸಿಗದೆ ಇರೋ ರೀತಿ ಹೋದ. ಅದೇನಾಯ್ತೋ ಗೊತ್ತಿಲ್ಲ ಗುರುಗಳೇ. ಸ್ವಲ್ಪ ದಿನದಿಂದ ನಮ್ಮನೇಲಿ ಯಾರಿಗೂ ಮನಃಶಾಂತಿನೇ ಇಲ್ಲ. ಒಂದು ನಿಮಿಷ ಕೂಡ ಆನಂದ ಸಂತೋಷ ಇಲ್ಲ. ಯಾರು ನೋಡಿದ್ರು ಎಲ್ಲರೂ ನೋವಲ್ಲೇ ಇರ್ತಾರೆ. ಯಾವಾಗ ನೋಡಿದ್ರು ಕಣ್ಣೀರು ಹಾಕ್ತಾ ಇರ್ತಾರೆ. ಕಾರಣ ಏನು ಗುರುಗಳೇ? ಸ್ವಲ್ಪ ಕರ್ಮಫಲ ಮತ್ತು ಸ್ವಲ್ಪ ಸ್ವಯಂಕೃತ ಅಪರಾಧ. ಗರುಡ ನಾಗಜಾತಿಗಳ ಯುದ್ಧದಲ್ಲಿ ಒಂದು ಜಾತಿಗೆ ಗೆಲುವು, ಮತ್ತೊಂದು ಜಾತಿ ಸೋಲನ್ನ ಅನುಭವಿಸ್ತಾನೇ ಇದ್ದಾರೆ. ಪ್ರಸ್ತುತ ನೀವು ಸೋಲನ್ನು ಅನುಭವಿಸೋ ಪರಿಸ್ಥಿತಿಯಲ್ಲಿದ್ದೀರಾ. ಅದಕ್ಕೆ ಈ ಕಷ್ಟಗಳು. ಮತ್ತೀಗ ಇದಕ್ಕೆ ಪರಿಹಾರ ಏನು ಗುರುಗಳೇ? ನಾನು ಬಂದಿರೋ ಕಾರಣನೇ ಅದು. ಅದಕ್ಕೆಲ್ಲ ಒಂದು ಪರಿಹಾರ ತೋರಿಸೋ ಒಬ್ಬ ಮಹಾ ಶಿವಭಕ್ತ ಬರ್ತಾ ಇದ್ದಾನೆ. ಅದನ್ನೇ ಹೇಳೋಣ ಅಂತ ಬಂದೆ. ಕಷ್ಟದ ಪರಿಹಾರಕ್ಕೆ ವಿಶ್ವಗರುಡ ವಂಶಾಭಿನೇತ ಮಹಾ ಶಿವಭಕ್ತ ನಿಮ್ ಮನೆಗೆ ಬರ್ತಾ ಇದ್ದಾನೆ. ಶಿವಭಕ್ತರ? ಯಾರು ಗುರುಗಳೇ? ಶಿವೋಪಾಸನೆಯನ್ನ ಸಿದ್ಧಿ ಮಾಡಿಕೊಂಡು ಅಷ್ಟ ಸಿದ್ಧಿಗಳನ್ನ ಸಾಧಿಸಿ ಲೋಕ ಕಲ್ಯಾಣಕ್ಕೋಸ್ಕರ ಹಿಮಾಲಯದಲ್ಲಿ ತಪಸ್ಸು ಮಾಡ್ತಿರೋಂಥ ಒಬ್ಬ ಮಹಾ ಯುಗ ಪುರುಷ. ನಿನ್ನ ವ್ಯಥೆಗಳಿಗೆ ಕಷ್ಟಗಳಿಗೆ ಪರಿಹಾರ ನೀಡೋಕ್ಕೆ ಅಂತ ಆ ಮಹರ್ಷಿ ನನ್ನ ಕೋರಿಕೆನ ಸ್ವೀಕಾರ ಮಾಡಿ ನಿಮ್ಮನೆಗೆ ಬರ್ತಾ ಇದ್ದಾರೆ. ಧನಂಜಯ ವರ್ಮ. ಬನ್ನಿ, ನಡೀರಿ. ಮಹಾಶಿವ ಭಕ್ತರಿಗೆ ನಮಸ್ಕಾರಗಳು. ವೈಷ್ಣವೋತ್ತಮರಿಗೆ ನಮಸ್ಕಾರಗಳು. ಧನಂಜಯ ವರ್ಮ, ಮಾಡೋಕೆ ಧೈರ್ಯ, ಮಾಡಬೇಕು ಅನ್ನೋ ಗುರಿ ಇದ್ರೆ ಸಾಲದು. ನಿನ್ನ ಗರುಡ ವಂಶದ ಆಸೆ ನೆರವೇರಬೇಕು ಅಂದ್ರೆ ಸಾಕ್ಷಾತ್ ಆ ಬೋಳಾಶಂಕರನ್ನೇ ಪ್ರಸನ್ನಗೊಳಿಸಬೇಕು. ಕ್ಷಮಿಸಬೇಕು ಸ್ವಾಮಿ. ಗರುಡ ದೇವನನ್ನು ಬಿಟ್ಟು ಈ ನಾಲಿಗೆ ಯಾವ ನಾಮವನ್ನು ಸ್ಮರಣೆ ಮಾಡಲ್ಲ. ಈ ದೇಹ ಯಾರನ್ನೂ ಪೂಜಿಸೋಲ್ಲ. ಅಯ್ಯೋ ದಡ್ಡ, ಆ ಬೋಳಾಶಂಕರನ ಶಕ್ತಿ ಗೊತ್ತಿಲ್ಲದೆ ಮಾತಾಡ್ತಾ ಇದೆಯಾ?